ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಪಾಠದ ಭಾಗದಲ್ಲಿರುವಂತಹ ಮುಖ್ಯವಾದ ಪಾಠವನ್ನು ವಿವರಣೆಯನ್ನು ಕನ್ನಡದಲ್ಲಿ ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಹಾಗೆ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಕೂಡ ನಾನು ನಿಮಗೆ ಕೊಡ್ತೇನೆ. ಈಗಾಗಲೇ ನಾನು ಇದರಲ್ಲಿ ಬ್ಲಾಕ್ 2ರಲ್ಲಿ ಇರುವಂತಹ ಪಾಠಗಳಲ್ಲಿ ಮುಖ್ಯವಾಗಿರುವಂತಹ ಪಾಠಗಳು ಅಂದರೆ ಆಫ್ ಸ್ಟಡೀಸ್, ಲೇಡೀಸ್ ಹೆಡ್ ಡ್ರೆಸ್, ದ ನೆಕ್ಲೇಸ್, ಆಮೇಲೆ ಗಲಿವರ್ನ ಟ್ರಾವೆಲ್ಸ್ ಇದು 4 ತುಂಬಾ ಮುಖ್ಯವಾಗಿರುವಂತಹ ಪಾಠಗಳಾಗಿದೆ. ಇದನ್ನೆಲ್ಲ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಕಲಿತರೂ ಕೂಡ ತುಂಬಾ ಸುಲಭದಲ್ಲಿ ಓದ್ಕೊಳ್ಬೋದು. ಇವತ್ತು ನಾನು ಆಫ್ ಸ್ಟಡಿ ಎನ್ನುವಂತಹ ಪಾಠವನ್ನು ನಿಮಗೆ ಮಾಡ್ತಾ ಇದ್ದೇನೆ. ಆಫ್ ಸ್ಟಡಿಯ ಕನ್ನಡದಲ್ಲಿ ಸಂಪೂರ್ಣ ವಿವರಣೆ ಏನಿದೆ ಎನ್ನುವಂಥದ್ದು ತಿಳಿಸ್ಕೊಡ್ತೇನೆ. ಹಾಗೆ ಇಂಗ್ಲೀಷ್ನಲ್ಲಿರುವ ಸಮ್ಮರಿಯನ್ನು ಕೂಡ ನಿಮಗೆ ತಿಳಿಸ್ತೇನೆ. ಆಫ್ ಸ್ಟಡಿ ಪಾಠವನ್ನು ಬರೆದವರು ಫ್ರಾನ್ಸಿಸ್ ಬೇಕನ್ ಅವರು ಆಫ್ ಸ್ಟಡಿಯ ಬಗ್ಗೆ ಹೇಳುವಂಥದ್ದು ಅಂದರೆ ಕಲಿವಿಕೆ ಬಗ್ಗೆ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ. ವಿದ್ಯಾಭ್ಯಾಸ, ಕಲಿಕೆಯನ್ನು ಅವರು ಏನು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರೂ ಕೂಡ ಒಂದೊಂದು ಕಾರಣದಿಂದಾಗಿ ಒಂದೊಂದು ವಿಷಯವನ್ನು ಕಲಿತಾ ಇದ್ದಾರೆ. ಕಲಿಯುವಂಥದ್ದು, ಎಜುಕೇಷನ್, ಸ್ಟಡಿ ಮಾಡುವಂಥದ್ದು ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅವರವರ ಜೀವನದಲ್ಲಿ ಅವರವರ ಅಗತ್ಯಕ್ಕೆ ತಕ್ಕಂತೆ ಆಗಿರ್ತದೆ. ಈಗ ನಾವು ಉದಾಹರಣೆಯಾಗಿ ನಾವೇ ತಗೊಳ್ಳೋದಾದರೆ, ನಮಗೆ ಪದವಿಯನ್ನು ಬೇಕು ಅಂತ ಹೇಳಿ ನಾವು ಪದವಿಯನ್ನು ಓದ್ತೇವೆ. ಕೆಲವರು ಪದವಿ ಬೇಡ ಅಂತ ಹೇಳಿ ಇನ್ನು ಬೇರೆ ಯಾವುದಾದ್ರೂ IT, IIT ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅಭ್ಯಾಸವನ್ನು, ಸ್ಟಡಿಯನ್ನು ಮಾಡ್ತಾರೆ. ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆ ಕಾರಣದಿಂದಾಗಿ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು. ಇಲ್ಲಿ ಕವಿ ಫ್ರಾನ್ಸಿಸ್ ಬೇಕನ್ ಅವರು ಯಾವ ರೀತಿ ವಿದ್ಯಾಭ್ಯಾಸ, ಒಂದು ಸ್ಟಡಿ ಅಂತ ಮಾಡಬೇಕಾದ್ರೆ ಯಾವೆಲ್ಲ ಕಾರಣಕ್ಕಾಗಿ ಸ್ಟಡಿಯನ್ನು ಮಾಡ್ತಾರೆ ಅಂತ ಇಲ್ಲಿ ಅವರು ವಿವರಿಸಿದ್ದಾರೆ. ಇಲ್ಲಿರುವಂಥ ಅನಾಲಿಸಿಸನ್ನೇ ನೀವು ಇಂಗ್ಲೀಷ್ ಸಮ್ಮರಿಯನ್ನಾಗಿ ತಗೊಳ್ಳಿ ಸ್ನೇಹಿತರೆ. ಅದರ ಫೋಟೋವನ್ನು ಪೋಸ್ಟಲ್ಲಿ ಹಾಕಿ ಇರ್ತೇನೆ, ಅದನ್ನು ನೋಡ್ಕೊಳ್ಳಿ. ಇದರಲ್ಲಿರುವಂಥ ಇಂಗ್ಲೀಷ್ ಸಮ್ಮರಿ ಈಗ ಕನ್ನಡದಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ವಲ್ಪದಾಗಿ ಚಿಕ್ಕದಾಗಿ ನಾವು ಅದರ ಬಗ್ಗೆ ತಿಳ್ಕೊಳ್ಳೋ. ಇಲ್ಲಿ ಫ್ರಾನ್ಸಿಸ್ ಬೇಕನ್ ಅವರು ಸ್ಟಡಿ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಯಾವ ರೀತಿಯಾಗಿ ಯಾವುದಕ್ಕೋಸ್ಕರಲ್ಲ ಅದು ಉಪಯೋಗ ಬರ್ತದೆ ಎನ್ನುವಂಥದ್ದನ್ನು ವಿವರಿಸ್ತಾ ಇದ್ದಾರೆ. ದ ಫಸ್ಟ್ ಯೂಸ್ ಆಫ್ ಸ್ಟಡಿ ಈಸ್ ಡಿಲೈಟ್ ಅಂತ ಹೇಳ್ತಾ ಇದ್ದಾರೆ. ಸಂತೋಷಕ್ಕಾಗಿ ಒಂದು ಕಲಿಯುವಿಕೆ ಎನ್ನುವಂಥದ್ದು ಸಂತೋಷಕ್ಕಾಗಿ, ಅದರ ಯೂಸ್ ಎಂತ, ಅದರ ಪ್ರಯೋಜನ ಎಂತ, ಒಂದು ಕಲಿಯುವಿಕೆ ಎನ್ನುವಂಥದ್ದು. ಈಗ ಪ್ರತಿಯೊಬ್ಬರೂ ಕೂಡ ಒಂದು ಕೆಲಸಕ್ಕೆ ಹೋಗಬೇಕು, ಕೆಲಸವನ್ನು ಮಾಡಬೇಕು ಎನ್ನುವಂತಾಗಿ ಕಲಿಯುವಂಥದ್ದಲ್ಲ. ಕೆಲವರು ಏನು ಮಾಡ್ತಾರೆ, ಅವರವರ ಸಂತೋಷಕ್ಕಾಗಿ ನಾನು ವಿದ್ಯಾಭ್ಯಾಸವನ್ನು ಮಾಡಬೇಕು, ನಾನು ಪದವಿಯನ್ನು ಪಡ್ಕೊಳ್ಬೇಕು, ನನಗೆ ಪದವಿ ಸಿಗಬೇಕು, ಹಾಗೆ ಇನ್ನು ನನಗೆ ಸ್ನಾತಕೋತ್ತರ ಪದವಿಯನ್ನು ಮಾಡಿಕೊಳ್ಬೇಕು ಎನ್ನುವಂಥ ಸಂತೋಷಕ್ಕಾಗಿ, ಅವರ ಜೀವನದ ಸಂತೋಷಕ್ಕಾಗಿ ಕಲಿತಾರೆ. ಇನ್ನು ಕೆಲವರಿಗೆ ಯಾವ ರೀತಿಯದು ಉಪಯೋಗ ಆಗ್ತದೆ ಅಂತಾದರೆ, ಹೆಚ್ಚಿನ ಒಂದು ಉದ್ಯೋಗ ಸಿಗಲಿಕ್ಕೆ ಅಥವಾ ಒಂದು ಅವರ ಜೀವನವನ್ನು ನಡೆಸಲಿಕ್ಕೆ ಒಂದು ಉದ್ಯೋಗ ಮಾಡಬೇಕು ಅಂತಾದಾಗ ಆ ಒಂದು ಕಲಿಕೆ ಅವಶ್ಯಕ ಆಗಿರ್ತದೆ. ಆ ಒಂದು ಕಲಿಕೆ ಎನ್ನುವಂಥದ್ದು ಸಂತೋಷ ಕೊಡ್ತದೆ. ಆ ಸಂತೋಷ ಕೊಡುವಂಥದ್ದು ಮೊದಲನೇದಾಗಿ ಒಂದು ಸ್ಟಡಿ ಎನ್ನುವಂಥದ್ದು ಫಸ್ಟ್ ಯೂಸ್ ಏನಾಗಬೇಕು, ಸ್ಟಡಿಯಿಂದ ಡಿಲೈಟ್, ಅದೊಂದು ಸಂತೋಷಕ್ಕಾಗಿ ಕಲಿಯುವಂಥದ್ದಾಗಬೇಕು ಅಂತ ಬೇಕನ್ ಅವರು ಹೇಳ್ತಾ ಇದ್ದಾರೆ. ಬೇಕನ್ ಅವರ ಫೀಲ್ ಪ್ರಕಾರ ಇಲ್ಲಿ ಕವಿಯವರು ಅವರ ಮನಸ್ಸಿನಲ್ಲಿರುವಂತಹ ಭಾವನೆಯನ್ನು ತಿಳಿಸ್ತಾ ಇದ್ದಾರೆ. ಒಂದು ವಿದ್ಯಾಭ್ಯಾಸ, ಒಂದು ಸ್ಟಡಿ ಎನ್ನುವಂಥದ್ದು ಫಸ್ಟ್ ಯಾವುದಕ್ಕೆ ಯೂಸ್ ಆಗಬೇಕು ಅಂದರೆ ಸಂತೋಷಕ್ಕಾಗಿ ಯೂಸ್ ಆಗ್ತದೆ, ಸಂತೋಷಕ್ಕಾಗಿ ಕಲಿಯುವಂಥದ್ದು, ಸಂತೋಷಕ್ಕಾಗಿ ಕಲಿತಾ ಇದ್ದಾರೆ. ಅದನ್ನು ಅವರು 5 ಪಾಯಿಂಟ್ಸ್ಗಳಲ್ಲಾಗಿ ವಿವರಿಸ್ತಾ ಇದ್ದಾರೆ. ಯಾವೆಲ್ಲ ಕಾರಣಕ್ಕಾಗಿ ವಿದ್ಯಾಭ್ಯಾಸ, ಸ್ಟಡಿ ಎನ್ನುವಂಥದ್ದು ಉಪಯೋಗ ಆಗ್ತದೆ ಎನ್ನುವಂಥದ್ದು 5 ಪಾಯಿಂಟ್ಸ್ಗಳಾಗಿ ವಿವರಿಸ್ತಾ ಇದ್ದಾರೆ. ಇದರಲ್ಲಿ ಪಾಯಿಂಟ್ಸನ್ನು ಹೇಳ್ತೇನೆ. 1 ಸಂತೋಷಕ್ಕಾಗಿ, 2 ಶೃಂಗಾರಕ್ಕಾಗಿ, 3 ಸಾಮರ್ಥ್ಯಕ್ಕಾಗಿ, 4 ತೀರ್ಪಿಗಾಗಿ, 5 ಪ್ರಯೋಗದ ಅಗತ್ಯಕ್ಕಾಗಿ. ಈ 5 ವಿಷಯಗಳಲ್ಲಿ ವಿದ್ಯಾಭ್ಯಾಸ ಎನ್ನುವಂಥದ್ದು ಅವಶ್ಯಕವಾಗಿದೆ ಎನ್ನುವಂಥದ್ದನ್ನು ಅವರು ವಿವರಿಸ್ತಾ ಇದ್ದಾರೆ. ಇಲ್ಲಿ ದ ಫಸ್ಟ್ ಯೂಸ್ ಸ್ಟಡಿ ಈಸ್ ಡಿಲೈಟ್ಸ್ಗೋಸ್ಕರ, ಸಂತೋಷಕ್ಕಾಗಿ ಎಂದು ಬೇಕನ್ ಅವರು ವಿವರಿಸ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಯೂಸ್
ಒಂದು ಸ್ಟಡಿ ಎನ್ನುವಂಥದ್ದನ್ನು ಸೆಕೆಂಡ್ ಯೂಸ್ ಸ್ಟಡಿ ಏನು ಅಂತ ಹೇಳಿದರೆ ಆರ್ನಮೆಂಟ್ ಆರ್ ಎನ್ರಿಚ್ ಅವರ್ ಸ್ಪೀಚ್ ಅಂತ ಹೇಳ್ತಾ ಇದ್ದಾರೆ. ಶೃಂಗಾರಕ್ಕಾಗಿ ಕಲಿಯುವಂಥದ್ದು ತುಂಬ ಜನರು ಏನು ಮಾಡ್ತಾರೆ, ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು ನನಗೆ ಒಂದು ಶೃಂಗಾರಕ್ಕಾಗಿ, ನಾನು ಕಲ್ತಿದ್ದೇನೆ, ನಾನು ಪದವಿಯನ್ನು ಪಡ್ಕೊಂಡಿದ್ದೇನೆ, ನಾನು ಆ ಒಂದು ವಿಷಯವನ್ನು ತಿಳ್ಕೊಂಡಿದ್ದೇನೆ ಎನ್ನುವಂಥದ್ದನ್ನು ತೋರುವಿಕೆಗಾಗಿ, ಶೃಂಗಾರಕ್ಕಾಗಿ ಕಲಿಕೆ ಮಾಡುವಂಥದ್ದು. ದ ಸೆಕೆಂಡ್ ಯೂಸ್ ಆಫ್ ಸ್ಟಡಿ ಈಸ್ ಟು ಆರ್ನಮೆಂಟ್ ಆರ್ ಎನ್ರಿಚ್ ಅವರ್ ಸ್ಪೀಚ್ ಅಂತ ಅವರು ವಿವರಿಸ್ತಾ ಇದ್ದಾರೆ. ಶೃಂಗಾರಕ್ಕಾಗಿ ಕಲಿಯುವಂಥದ್ದು. ಇನ್ನು ಮೂರನೇ ಯೂಸಸಲ್ಲಿ ಥರ್ಡ್ ಯೂಸಸ್ ಆಫ್ ಸ್ಟಡಿ ಆರ್ ರೀಡಿಂಗ್ ಈಸ್ ಟು ಎನ್ಹ್ಯಾನ್ಸ್ ಅವರ್ ಎಬಿಲಿಟಿ ಇನ್ ಟರ್ಮ್ಸ್ ಆಫ್ ವಿಸ್ಡಮ್, ಇನ್ಫಾರ್ಮೇಷನ್ ಆ್ಯಂಡ್ ಸ್ಕಿಲ್. ಮೂರನೇ ಯೂಸಸನ್ನು ಅವರು ಯಾವುದರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಕಲಿಬೇಕು, ಸ್ಟಡಿ ಮಾಡಬೇಕು, ಲರ್ನ್ ಮಾಡಬೇಕು, ಓದಬೇಕು. ಯಾವುದಕ್ಕಾಗಿ? ಸಾಮರ್ಥ್ಯಕ್ಕಾಗಿ. ನಮ್ಮಲ್ಲಿ ಸಾಮರ್ಥ್ಯ ಇದೆ ಅಂತಾದರೆ ನಾವು ಅದನ್ನು ಕಲಿಯುವಂಥದ್ದು. ಯಾವುದೇ ಆಗಿರ್ಬೋದು, ಯಾವುದೇ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಲೆ ಆಗಿರ್ಬೋದು, ಯಾವುದೇ ಒಂದು ವಿಷಯವನ್ನು ಕಲಿಯುವಂಥದ್ದು ಎನ್ನುವಂಥದ್ದು ಅದು ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ನಮಗೆ ಆ ಒಂದು ಸಾಮರ್ಥ್ಯ ಇದೆ ಅಂದರೆ ಅದನ್ನು ಕಲಿಬೋದು. ನಮಗೆ ಆ ಒಂದು ಆಸಕ್ತಿ ಇದೆ ಅಂತಾದರೆ ನಾವು ಅದನ್ನು ಕಲಿತ್ಕೊಳ್ಬೋದು. ಅದೊಂದು ಏನು ಉಪಯೋಗ ಆಗ್ತದೆ ಅಂದರೆ ನಮ್ಮ ಸಾಮರ್ಥ್ಯವನ್ನು ಅದರಲ್ಲಿ ತೋರಿಸ್ಕೊಳ್ಬೋದು. ಸಾಮರ್ಥ್ಯಕ್ಕನುಗುಣವಾಗಿ ಕಲಿಯುವಂಥದ್ದು ಅಂತ ಹೇಳುವಂಥದ್ದು ಮೂರನೇ ಒಂದು ಭಾಗದಲ್ಲಿ ಅವರು ಸ್ಟಡಿಯನ್ನು ವಿವರಿಸ್ತಾ ಇದ್ದಾರೆ. ಇನ್ನು ಥರ್ಡ್ ಯೂಸಸ್ ಏನು ಅವರು ಇನ್ಫಾರ್ಮೇಷನ್ ಆ್ಯಂಡ್ ಸ್ಕಿಲ್, ಸಾಮರ್ಥ್ಯಕ್ಕಾಗಿ, ಒಂದು ಮಾಹಿತಿಯನ್ನು ಸಂಗ್ರಹಿಸುವುದಕ್ಕಾಗಿ, ಅದು ಒಂದು ಕಲೆಯಾಗಿ ಅದನ್ನು ಉಪಯೋಗಿಸುವಂಥದ್ದು. ಇನ್ನು ನಾಲ್ಕನೇ ವಿಚಾರವಾಗಿ ಸ್ಟಡಿ ಯಾವುದಕ್ಕೆ ಉಪಯೋಗ ಆಗ್ತಾ ಇದೆ ಅಂತ ಅಂದರೆ ತೀರ್ಪಿಗಾಗಿ ಉಪಯೋಗ ಆಗ್ತಾ ಇದೆ ಅಂತ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಇಟ್ ಈಸ್ noteworthy here Bacon has packed all these ideas in the brief sentence like studies serve for delight, for ornament and for ability. ಮುಖ್ಯವಾಗಿ ಸಂತೋಷಕ್ಕಾಗಿ, ಶೃಂಗಾರಕ್ಕಾಗಿ, ಸಾಮರ್ಥ್ಯಕ್ಕನುಗುಣವಾಗಿ ಹೇಳ್ತಾ ಇದ್ದಾರೆ. ಇನ್ನು ನಮಗೆ ಯಾವುದೇ ಒಂದು ತೀರ್ಪನ್ನು ಕೊಡಬೇಕು ಅಂತಾದರೆ ಆವಾಗ ನಮಗೆ ಆ ಒಂದು ಸ್ಟಡಿ ಎನ್ನುವಂಥದ್ದು ತುಂಬ ಅವಶ್ಯಕ. ಯಾವುದೇ ಒಂದು ವಿಚಾರದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತಾದರೆ ನಮಗೆ ಆ ವಿಚಾರದ ಬಗ್ಗೆ ತಿಳುವಳಿಕೆ ಬೇಕು, ಜ್ಞಾನ ಬೇಕು, ಅನುಭವ ಬೇಕು. ಅಂತಹ ಸಂದರ್ಭದಲ್ಲಿ ನಮಗೆ ತೀರ್ಪು ಕೊಡಬೇಕು ಅಂತಾದರೆ ನಮಗೆ ಆ ವಿಚಾರದ ಬಗ್ಗೆ ಸರಿಯಾಗಿ ಗೊತ್ತಿದ್ದರೆ ಮಾತ್ರ ನಮಗೆ ತೀರ್ಪು ಕೊಡಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಒಂದು ವಿದ್ಯಾಭ್ಯಾಸ, ಈ ಒಂದು ಸ್ಟಡಿ ಅಥವಾ ಒಂದು ರೀಡಿಂಗ್ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ತೀರ್ಪಿಗಾಗಿ ತುಂಬಾ ಉಪಯೋಗ ಆಗ್ತದೆ. ನಾವು ಕಲಿಬೇಕು, ವಿದ್ಯಾಭ್ಯಾಸವನ್ನು ಮಾಡಿಕೊಳ್ಬೇಕು, ಪದವಿಯನ್ನು ಪಡಿಬೇಕು, ಸ್ನಾತಕೋತ್ತರ ಪದವಿಗಳನ್ನು ಪಡಿಬೇಕು. ಇನ್ನಷ್ಟು ವಿಚಾರಗಳನ್ನು ನಾವು ಕಲಿತುಕೊಂಡಾಗ ನಮಗೆ ಸರಿಯಾದ ರೀತಿಯಲ್ಲಿ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ವಿಚಾರದ ಬಗ್ಗೆ ನಮಗೆ ತೀರ್ಪನ್ನು ಕೊಡಲಿಕ್ಕೆ ಅದರಿಂದಾಗಿ ಅನುಭವ, ಜ್ಞಾನ ನಮ್ಮಲ್ಲಿರ್ತದೆ ಎನ್ನುವಂಥದ್ದನ್ನು ಅವರು ವಿವರಿಸ್ತಾ ಇದ್ದಾರೆ. ಇನ್ನು 5ನೇ ಭಾಗವಾಗಿ ಅವರು ಪ್ರಯೋಗದ ಅಗತ್ಯ, ಒಂದು ವಿದ್ಯಾಭ್ಯಾಸ ಅಥವಾ ಒಂದು ಕಲಿಯುವಿಕೆ, ಒಂದು ಸ್ಟಡಿ ಎನ್ನುವಂಥದ್ದು ಅದು ಪ್ರಯೋಗದ ಅಗತ್ಯಕ್ಕೆ ಸಹಾಯಕ ಆಗ್ತದೆ. ಯಾವುದಾದ್ರೂ ನಾವು ಪ್ರಯೋಗ ಮಾಡ್ತಾ ಇದ್ದೇವೆ ಅಂತಾದರೆ ಆ ಒಂದು ಕಲಿಕೆಯಿಂದ, ಆ ಒಂದು ಸ್ಟಡಿ, ಆ ಒಂದು ರೀಡಿಂಗಿಂದ ನಮಗೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅದನ್ನು ಪ್ರಯೋಗ ಮಾಡಲಿಕ್ಕೆ, ಪ್ರಯೋಗದ ಅಗತ್ಯಕ್ಕೆ ತುಂಬಾ ಸಹಕಾರಿಯಾಗಿರುವಂಥದ್ದು ಅಂತ ಹೇಳ್ತಾರೆ. ಕಲಿಯುವಿಕೆ ಎನ್ನುವಂಥದ್ದನ್ನು ಇಲ್ಲಿ ಫ್ರಾನ್ಸಿಸ್ ಬೇಕನ್ ಅವರು ಯಾವುದಕ್ಕೆ ವಿವರಿಸ್ತಾ ಇದ್ದಾರೆ ಅಂದರೆ, ಕೆಲವರು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಹೊಗಳ್ತಾರೆ, ವಿದ್ಯಾಭ್ಯಾಸದ ಬಗ್ಗೆ ಹೊಗಳ್ತಾರೆ, ವಿದ್ಯೆದ ಬಗ್ಗೆ ಹೊಗಳ್ತಾರೆ, ಓದುವುದರ ಬಗ್ಗೆ ಹೊಗಳುವಂಥದ್ದು, ಅವರು ಕಲಿತಂತಹ ವಿಚಾರದ ಬಗ್ಗೆ ಹೊಗಳುವಂಥಗಳನ್ನು ಮಾಡ್ತಾರೆ. ಇನ್ನು ಕೆಲವರು ಅದು ಯಾವ ರೀತಿ ಉಪಯೋಗ ಆಗ್ತದೆ ಅಂದರೆ ಅದನ್ನು ತೆಗಳ್ತಾರೆ. ಈ ವಿದ್ಯಾಭ್ಯಾಸದಿಂದ ಅವನು ತೊಂದರೆಯನ್ನು ಮಾಡಿದ, ಈ ಕಲಿಯುವಿಕೆಯಿಂದ ಅವನು ಈ ರೀತಿ ಅನ್ಯಾಯವನ್ನು ಮಾಡಿದ, ಅಥವಾ ವಿದ್ಯಾಭ್ಯಾಸವನ್ನು ಕಲಿತ ಕಾರಣ ಅವನು ಈ ರೀತಿ ಮಾಡಿದ ಎನ್ನುವಂತಹ ಅದು ತೆಗಳುವಂಥವರು ಕೂಡ ಇರ್ತಾರೆ.
ಅದರಿಂದ ವಿದ್ಯಾಭ್ಯಾಸ ಆಫ್ ಸ್ಟಡಿ ಎನ್ನುವಂಥದ್ದು ಅಥವಾ ರೀಡಿಂಗ್ ಎನ್ನುವಂಥದ್ದು ಕೆಲವೊಬ್ಬರು ಹೊಗಳ್ತಾರೆ, ಇನ್ನು ಕೆಲವರು ತೆಗಳ್ತಾರೆ. ಒಟ್ಟಿನಲ್ಲಿ ವಿದ್ಯಾಭ್ಯಾಸ ಎನ್ನುವಂಥದ್ದು ಸಂತೋಷಕ್ಕಾಗಿ, ಶೃಂಗಾರಕ್ಕಾಗಿ, ಸಾಮರ್ಥ್ಯಕ್ಕಾಗಿ, ತೀರ್ಪಿಗಾಗಿ, ಪ್ರಯೋಗದ ಅಗತ್ಯಕ್ಕೆ ಇದು ತುಂಬಾ ಮುಖ್ಯ ಎನ್ನುವಂಥದ್ದು ಈ ಒಂದು ಭಾಗದಲ್ಲಿ ನೀವು ಓದ್ಕೊಳ್ಳಿ. ತುಂಬಾ ಸುಲಭವಿದೆ, ಅರ್ಥ ಮಾಡಿಕೊಂಡು ಅದನ್ನು ಓದ್ಕೊಂಡ್ರೆ ಸಹಾಯ ಆಗ್ತದೆ. ಫ್ರಾನ್ಸಿಸ್ ಬೇಕನ್ ಅವರು ಈ ರೀತಿಯಾಗಿ ವಿದ್ಯಾಭ್ಯಾಸ ಎನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಅದು ಉಪಯೋಗ ಆಗ್ತದೆ ಎನ್ನುವಂಥದ್ದನ್ನು ವಿವರಿಸುವಂಥದ್ದು ಕಾಣ್ಬೋದು. ಕೆಲವೊಮ್ಮೆ ಈ ವಿದ್ಯಾಭ್ಯಾಸ ಎನ್ನುವಂಥದ್ದು ಉಪಯೋಗ ಆಗ್ತದೆ, ತುಂಬಾ ಉಪಯೋಗ ಆಗ್ತದೆ. ಇನ್ನು ಕೆಲವೊಮ್ಮೆ ಈ ವಿದ್ಯಾಭ್ಯಾಸ ಎನ್ನುವಂಥದ್ದು ಅನುಕೂಲದ ಜೊತೆಗೆ ಅನಾನುಕೂಲವೂ ಕೂಡ ಆಗ್ತದೆ. ಕೆಲವೊಮ್ಮೆ ಅನುಕೂಲ ಉಂಟಾಗ್ತದೆ, ಇನ್ನೊಮ್ಮೆ ಅನಾನುಕೂಲ ಕೂಡ ಉಂಟಾಗ್ತದೆ. ಅದರಿಂದ ಸ್ಟಡಿ ಎನ್ನುವಂಥದ್ದು ಬೇಕನ್ ನೆಕ್ಸ್ಟ್ ಮೂವ್ ಆನ್ ಟು ಡಿಸ್ಕಸ್ ದ ಅಬ್ಯೂಸಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಟಡಿ ಆ್ಯಂಡ್ ಹೀ ಡಸ್ so by giving us at another maxim to spend too much time in study is sloth, to use them too much for ornament is affectation, to make judgment wholly by their rules in the humor of the scholar. ಅವರಿಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ವಿದ್ಯಾಭ್ಯಾಸ ಅಂತ ಹೇಳುವಾಗ ಅದು ಅತಿಯಾಗಿ ಆಗಿರಬಾರ್ದು. ಯಾವುದೋ ಒಂದು ಕೂಡ ಅತಿಯಾದ ಸಂತೋಷಕ್ಕಾಗಿ ಆಗಿರಬಾರ್ದು, ಅಥವಾ ಅತಿಯಾದ ಶೃಂಗಾರ ಕೂಡ ಅಲ್ಲಿ ಉಂಟಾಗಬಾರ್ದು, ಅಥವಾ ಒಂದು ಅತಿಯಾದ ಸಾಮರ್ಥ್ಯಕ್ಕೂ ಕೂಡ ಅಲ್ಲ, ಅಥವಾ ತೀರ್ಪಿಗಾಗಿಯೂ ಅಲ್ಲ. ವಿದ್ಯಾಭ್ಯಾಸ ಎನ್ನುವಂಥದ್ದು ನಮಗೆ ನಮ್ಮತನ ತಿಳ್ಕೊಳ್ಳಿಕ್ಕೆ ನಮಗೆ ಗೊತ್ತಿರಬೇಕು, ನಮ್ಮತನ ನಮಗೆ ತಿಳಿಯುವಂಥದ್ದಾಗಿರಬೇಕು ಅಂತ ಅವ್ರು ಹೇಳ್ತಾರೆ. ಈ ರೀತಿಯಾಗಿ ಕೆಲವರು ಆ ಒಂದು ವಿದ್ಯಾಭ್ಯಾಸವನ್ನು ಹೊಗಳ್ತಾ ಇರ್ತಾರೆ, ಇನ್ನು ಕೆಲವರು ತೆಗಳ್ತಾ ಇರ್ತಾರೆ. ಅದರಿಂದ ಈ ವಿದ್ಯಾಭ್ಯಾಸ ಆಫ್ ಸ್ಟಡಿ ಎನ್ನುವಂಥದ್ದು ಅವರವರ ಒಂದು ವಿಷಯಕ್ಕೆ ಬಿಟ್ಟಿರುವಂಥದ್ದು, ಅವರವರಿಗೆ ಯಾವ ರೀತಿ ಸಾಧ್ಯ ಆಗ್ತದೆ ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ದ ಸ್ಟಡಿ ಆಫ್ ದ ಬುಕ್ಸ್, ಬೇಕನ್ ಯೂಸಸ್ ದ ವರ್ಡ್ ಟು ಮೀನ್ ದ ಸ್ಟಡಿ ಆಫ್ ಬುಕ್ಸ್. ಇಲ್ಲಿ ಅವರು ಸ್ಟಡಿ ಎನ್ನುವಂಥದ್ದು ಪುಸ್ತಕವನ್ನು ಓದುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪುಸ್ತಕವನ್ನು ಓದುವಂಥದ್ದು ಇದರಿಂದಾಗಿ ತುಂಬ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗ್ತದೆ. ಕೆಲವರು ಅವುಗಳನ್ನು ತೆಗಳುವುದರ ಮೂಲಕವೇ ಅದನ್ನು ಮುಂದುವರಿಸ್ತಾರೆ, ಇನ್ನು ಕೆಲವರು ಅದನ್ನು ಹೊಗಳುವುದರ ಮೂಲಕ ಮುಂದುವರಿಸ್ತಾರೆ. ಒಟ್ಟಿನಲ್ಲಿ ವಿದ್ಯಾಭ್ಯಾಸ ಎನ್ನುವಂಥದ್ದು ಸಂತೋಷಕ್ಕಾಗಿ, ಶೃಂಗಾರಕ್ಕಾಗಿ, ಸಾಮರ್ಥ್ಯಕ್ಕಾಗಿ, ತೀರ್ಪಿಗಾಗಿ, ಪ್ರಯೋಗದ ಅಗತ್ಯವನ್ನು ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುವಂಥದ್ದು. ಇದರಲ್ಲಿ ಬರುವಂತಹ ಇಂಗ್ಲೀಷ್ ಸಮ್ಮರಿ ಇಲ್ಲಿದೆ ನೋಡಿ. ಪುಟ ಸಂಖ್ಯೆ 64 ತೆಗೆರಿ. ಪುಟ ಸಂಖ್ಯೆ 64ರಲ್ಲಿದೆ. ಪುಟ ಸಂಖ್ಯೆ 64ರಲ್ಲಿ ನೋಡಿ, ಈಗ ಹೀಗೆ ನಿಮಗೆ ಕಾಣ್ತಾ ಇದೆಯಾ. ನಾನು ಇದನ್ನು ಪೋಸ್ಟಲ್ಲಿ ಕೂಡ ಹಾಕಿರ್ತೇನೆ, ಅದನ್ನು ನೋಡಿಕೊಂಡು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಅದನ್ನು ಬರ್ಕೊಳ್ಳಿ ಸ್ನೇಹಿತರೆ. ಆಫ್ ಸ್ಟಡಿ ಅಂದರೆ ಕಲಿಕೆ, ವಿದ್ಯಾಭ್ಯಾಸ ಓದುವಂಥದ್ದು, ಸ್ಟಡಿ, ದ ಸ್ಟಡಿ ಆಫ್ ಬುಕ್ಸ್ ಓದುವಂಥದ್ದನ್ನು ಇಲ್ಲಿ ಅವರು ವಿವರಿಸುವಂಥದ್ದು. ಇದನ್ನು ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಕೂಡ ಕಲಿತಾ ಹೋಗ್ಬೋದು. ಮೇನ್ ಮುಖ್ಯ ವಿಚಾರಗಳನ್ನು ಹಿಡ್ಕೊಂಡು ಅದನ್ನು ಕಲಿತ್ರೆ ಸಾಕು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನುಳಿದಿರುವಂತಹ ಪಾಠಗಳ ವಿವರಣೆಯನ್ನು ನಾನು ಕೊಡ್ತಾ ಹೋಗ್ತೇನೆ. ಅದಾದ ನಂತರ ನಾಟಕ ಭಾಗವನ್ನು ಕೂಡ ನೋಡ್ಕೊಳ್ಳೋ ದ ಗೈಡ್, ಆರ್.ಕೆ. ನಾರಾಯಣ ಅವರು ಬರೆದಿರುವಂಥ ಗೈಡ್ನ ಸಂಪೂರ್ಣ ವಿವರಣೆಯನ್ನು, ಅದರ ಸಂಪೂರ್ಣ ಸಾರಾಂಶವನ್ನು ಕೂಡ, ಅದರ ಕಥೆ ಏನು, ಅದರೊಳಗಿರುವಂಥ ವಿಚಾರಗಳೇನು ಎನ್ನುವಂಥದ್ದನ್ನು ಕೂಡ ತಿಳ್ಕೊಳ್ತಾ ಹೋಗುವ. ಅದಾದ ನಂತರ ಕೊನೆಯದಾಗಿ ಈ ಪ್ರಥಮ BComನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಬರುವಂತಹ ಗ್ರಾಮರ್ ವಿಚಾರಗಳನ್ನು ಕೂಡ ನಾವು ತಿಳಿತಾ ಹೋಗುವ. ಈಗ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ. ಆರಂಭದಲ್ಲಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಂಡೆ ಓದ್ತಾ ಹೋಗಿ. ಇಲ್ಲಿ ಕೂಡ ಹಾಗೆ ನೀವು ಆಫ್ ಸ್ಟಡಿ ಎನ್ನುವಂತಹ ಪಾಠದಲ್ಲಿ ಇಲ್ಲಿ ಇರುವಂತಹ ಕನ್ನಡ ಪಾಯಿಂಟ್ಸ್ಗಳಿದೆಯಲ್ಲ ಅದೆಲ್ಲ ಕೂಡ ಇಲ್ಲಿದೆ ನೋಡಿ. ಡಿಲೈಟ್, ಆರ್ನಮೆಂಟ್, ಅವರ ಸ್ಪೀಚ್, ಜಜ್ಮೆಂಟಿಗೋಸ್ಕರ, ಆಮೇಲೆ ಎಬಿಲಿಟಿಗೋಸ್ಕರ ಅದೆಲ್ಲ ಕೂಡ ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಅದು ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ. ಆಫ್ ಸ್ಟಡಿ
ಬ್ಲಾಕ್ 2ರಲ್ಲಿ ಬರುವಂತಹದ್ದು. ಧನ್ಯವಾದಗಳು.